ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳ್ತಿರೋರಿಗೆ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ವ್ಯಕ್ತಿಯು ಅನೈತಿಕ ಸಂಬಂಧವನ್ನು ಹೊಂದಲು ಮುಖ್ಯ ಕಾರಣಗಳಿವು. ನಿಮಗೆ ಗೊತ್ತಿರಬಹುದು, ಕೆಲವರ ಮದುವೆಯಾಗಿ ಒಳ್ಳೆಯ ಸಂಸಾರ ನಡೆಯುತ್ತಿದ್ದರೂ ಅನೈತಿಕ ಸಂಬಂಧವನ್ನು ಹೊಂದಿರುತ್ತಾರೆ. ಅನೈತಿಕ ಸಂಬಂಧವನ್ನು ಹೊಂದಲು ಕಾರಣಗಳೇನು ನಿಮಗೆ ಗೊತ್ತಿಲ್ಲ ಅಂದರೆ ಕೇಳಿ. ವಿವಾಹವೆಂಬುದು ಗಂಡು ಹೆಣ್ಣಿನ ನಡುವಿನ ಅತ್ಯಂತ ಪವಿತ್ರವಾದ ಸಂಬಂಧ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ನಾವು ಯಾವುದೇ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಬೆಳೆಸಿದಾಗ ಆ ಸಂಬಂಧವನ್ನು ಸಂಪೂರ್ಣವಾಗಿ ನಿಭಾಯಿಸಲು ಪ್ರಯತ್ನಿಸುತ್ತೇವೆ. ಪ್ರೇಮ ವಿವಾಹವೇ ಆಗಲಿ, ಹಿರಿಯರು ನಿಶ್ಚಯಿಸಿರುವಂತಹ ವಿವಾಹವೇ ಆಗಲಿ, ತಮ್ಮ ಸಂಗಾತಿಯನ್ನು ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಲು ಯಾರೂ ತಯಾರಿರುವುದಿಲ್ಲ. ಅನೈತಿಕ ಸಂಬಂಧ. ಪತಿ ಪತ್ನಿಯ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿ ಪ್ರವೇಶಿಸಿದಾಗ ಆ ಸಂಬಂಧದಲ್ಲಿ ಪ್ರೀತಿಗಿಂತ ಮೋಸ ಹೆಚ್ಚಾಗುತ್ತದೆ. ಪತಿ ಅಥವಾ ಪತ್ನಿ ವಿವಾಹಿತರ ಸಂಬಂಧವನ್ನು ಹೊಂದಲು ಹಲವಾರು ಕಾರಣಗಳಿರಬಹುದು. ಮದುವೆಯಾದ ನಂತರವೂ ವ್ಯಕ್ತಿಯ ಬೇರೆ ಬೇರೆ ಉದ್ದೇಶಗಳಿಂದಾಗಿ ಇನ್ನೊಬ್ಬರ ವ್ಯಕ್ತಿಗೆ ಹತ್ತಿರವಾಗುತ್ತಾರೆ. ಅದರಲ್ಲೂ ತನ್ನ ಸಂಗಾತಿ ತನ್ನ ಅಗತ್ಯಗಳನ್ನು ಪೂರೈಸುತ್ತಿದ್ದಾಗ ಅನೈತಿಕ ಸಂಬಂಧವನ್ನು ಹೊಂದುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಪ್ರಣಯ ವ್ಯವಹಾರಗಳು. ವ್ಯಕ್ತಿಯ ಜೀವನದಲ್ಲಿ ಸಂಗಾತಿಯನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಯ ಜೊತೆಗಿನ ಪ್ರಣಯ ವ್ಯವಹಾರಗಳಂಥ ಪ್ರಕರಣಗಳು ಮುಂಚೂಣಿಗೆ ಬರುತ್ತದೆ. ಒಬ್ಬ ವ್ಯಕ್ತಿಯೊಂದಿಗಿನ ಬಾಂಧವ್ಯವು ತುಂಬ ಹೆಚ್ಚಾದಾಗ ನೀವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎನಿಸಲು ಪ್ರಾರಂಭಿಸಿದಾಗ ಈ ರೀತಿಯ ಸಂಬಂಧವು ಹುಟ್ಟುತ್ತದೆ. ಭಾವನಾತ್ಮಕ ಸಂಬಂಧ. ಭಾವನಾತ್ಮಕ ಸಂಬಂಧವು ಯಾರೊಂದಿಗಾದರೂ ವಿಶೇಷ ಸಂಬಂಧವಾಗಿ ಪ್ರಾರಂಭವಾಗಬಹುದು. ಕಚೇರಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳ ನಡುವೆ ಇಂತಹ ಅಫೇರ್ ಆಗಾಗ ನಡೆಯುತ್ತಿರುತ್ತದೆ. ಅಂತಹ ಸಂಬಂಧದಲ್ಲಿ ಜನರು ಕಡಿಮೆ ಲೈಂಗಿಕವಾಗಿ ಲಗತ್ತಿಸಿರುತ್ತಾರೆ, ಆದರೆ ಪರಸ್ಪರ ಭಾವನಾತ್ಮಕವಾಗಿ ಹೆಚ್ಚು ಲಗತ್ತಿಸುತ್ತಾರೆ. ಸಾಮಾನ್ಯವಾಗಿ ವೈವಾಹಿಕ ಜೀವನದಿಂದ ಹತಾಶರಾದಾಗ, ಜೀವನದಲ್ಲಿ ಹೊಸದನ್ನು ತರಲು ಬಯಸಿದಾಗ ಅಂತಹ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಯಾವುದೇ ಭಾವನಾತ್ಮಕ ಬಾಂಧವ್ಯವೂ ಇರುವುದಿಲ್ಲ. ಬದಲಿಗೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದು ರಾತ್ರಿ ಒಟ್ಟಿಗೆ ಕಳೆಯುವುದನ್ನು ಮೂಲಕ ಸಂತೋಷ ಕೆಲವು ಕ್ಷಣಗಳನ್ನು ಅನುಭವಿಸುವ ಮೂಲಕ ಮುಂದುವರಿಯುತ್ತಾರೆ. ಸೇಡಿನ ಸಂಬಂಧಗಳು. ಇದು ಅತ್ಯಂತ ಅಪಾಯಕಾರಿ ಸಂಬಂಧವಾಗಿದೆ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಈ ಸೇಡಿನ ಸಂಬಂಧದಲ್ಲಿ ಒಬ್ಬ ಸಂಗಾತಿಯ ದ್ವೇಷವನ್ನು ಇತರರು ಎದುರಿಸಬೇಕಾಗುತ್ತದೆ. ತನ್ನ ಹಳೆಯ ಪ್ರೇಮಿಗೆ ಪಾಠ ಕಲಿಸಲು ಅವರು ಮದುವೆಯಾಗಿರುತ್ತಾರೆ, ಆದರೆ ಹೃದಯವು ಇನ್ನೂ ಹಳೆಯ ಪ್ರೇಮಿಯ ಅಂಟಿಕೊಂಡಿರುತ್ತದೆ. ಆನ್ಲೈನ್ ಸಂಬಂಧಗಳು. ಇದು ಆಧುನಿಕ ರೀತಿಯ ವ್ಯವಹಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕಂಡುಬರುತ್ತಿದೆ. ಆದರೆ ಆನ್ಲೈನ್ನಲ್ಲಿ ಸಿಗುವ ಪ್ರತಿ ವ್ಯಕ್ತಿಗಳ ಒಳ್ಳೆಯವರು ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರ ಅನಾಮಧೇಯರಾಗಿ ನಿಮ್ಮೊಂದಿಗೆ ಪರಿಚಯ ಬೆಳೆಸಿ ವಂಚಿಸುವವರಾಗಿರುತ್ತಾರೆ. ಲೈಂಗಿಕ ವ್ಯಸನ ಸಂಬಂಧ. ಈ ಸಂದರ್ಭದಲ್ಲಿ ಸಂಬಂಧದಲ್ಲಿರುವ ವ್ಯಕ್ತಿಯು ಲೈಂಗಿಕದ ವ್ಯಸನಿಯಾಗಿರುತ್ತಾರೆ. ಅವರು ಯಾರೊಂದಿಗೂ ಭಾವನಾತ್ಮಕವಾಗಿ ಅಂಟಿಕೊಳ್ಳಲು ಬಯಸುವುದಿಲ್ಲ. ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರದಿಂದ ಮತ್ತು ಉದ್ದೇಶಪೂರ್ವಕವಾಗಿ ತಮ್ಮ ಸಂಗಾತಿಯನ್ನು ಮೋಸ ಮಾಡುವ ಜನರೊಂದಿಗೆ ಇದು ಆಗಾಗ್ಗೆ ಸಂಭವಿಸುತ್ತದೆ. ಸಂಗಾತಿಯನ್ನು ದೂರವಾಗಿಸುವ ತಂತ್ರ. ಕೆಲವೊಮ್ಮೆ ವ್ಯಕ್ತಿಯು ಮದುವೆಯ ಬಂಧನದಿಂದ ಹೊರಬರಲು ಬಯಸಿದಾಗ ಈ ರೀತಿಯ ಅನೈತಿಕ ಸಂಬಂಧದ ಪ್ರಕರಣಗಳನ್ನು ಕಂಡುಬರುತ್ತವೆ. ಅವನು ಬೇರೆಯವರೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ ಎಂದು ತಿಳಿದಾಗ ಸಂಗಾತಿ ತಾನಾಗಿಯೇ ದೂರವಾಗುತ್ತಾರೆ. ಚೆನ್ನಾಗಿ ಇರೋದು ಲೈಫು ಹಾಳು ಮಾಡ್ಕೋತಾರೆ ತುಂಬ ಜನರು. ಅರ್ಥ ಮಾಡ್ಕೊಂಬುದು ವಿಷಯ ಏನಂತಂದರೆ ಎಲ್ಲರ ಹತ್ರ ಒಂದೇ ಇರುತ್ತೆ.
ಯಾವಾಗಲೂ ಎಫ್ಐಆರ್ ಇಟ್ಕೋಬಾರದು. ಇಟ್ಕೊಂಡ್ರೆ ತಮ್ಮ ಲೈಫ್ ಹಾಳಾಗುತ್ತದೆ. ಯಾಕಪ್ಪ ಅಂತಂದರೆ ಆ ಟೈಮ್ನಲ್ಲಿ ನಮಗೆ ಏನೂ ಗೊತ್ತಾಗೋದಿಲ್ಲ. ಎಲ್ಲ ಹಾಳಾಗಿದ ಮೇಲೆ ಗೊತ್ತಾಗೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.